ತಾಲೂಕಿನೆಲ್ಲ ಹಿರಿಯ ನಾಗರಿಕರೇ, ನಲ್ಮೆಯ ವಿದ್ಯಾರ್ಥಿನಿಯರೇ, ಎಲ್ಲ ಶಾಲೆಯ ಶಿಕ್ಷಕರ ವೃಂದದವರೇ, ಇವತ್ತು 76ನೇ ಗಣರಾಜ್ಯೋತ್ಸವನ್ನ ಇಡೀ ದೇಶ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಈಗಾಗಲೇ ತಹಸೀಲ್ದಾರ್ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಈ ಗಣರಾಜ್ಯೋತ್ಸವ ತಂದುಕೊಡ್ಲಿಕ್ಕೆ ನಮ್ಮ ದೇಶದ ಅನೇಕ ಮಹನೀಯರುಗಳು ಶ್ರಮ ಹಾಕಿದ್ದಾರೆ. ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸ್ವಾತಂತ್ರ್ಯದ ನಂತರ ನಮ್ಮನ್ನೇ ನಾವು ಆಳ್ವಿಕೆ ಮಾಡಿಕೊಳ್ಳಲಿಕ್ಕೆ ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡಿ ಅದರ ತಳಹದಿನಲ್ಲಿ ಇವತ್ತು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನು ರಚನೆ ಮಾಡಿ ಅದರ ಭದ್ರ ಬುನಾದಿ ಅಡಿನಲ್ಲಿ ಇವತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಬಹುಶಃ ಕಳೆದ 21ನೇ ತಾರೀಕು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಪಿತಾಮಹರಾದ ಮಹಾತ್ಮ ಗಾಂಧೀಜಿಯವರ ಒಂದು ಶಿಲಾನ್ಯಾಸವನ್ನ ನೆರವೇರಿಸಿ ಈ ನಾಡಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಕಾರಣ, ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು, ಸಂವಿಧಾನವನ್ನು ತಂದುಕೊಟ್ಟಂತ ಹಿರಿಕರನ್ನು ಗೌರವಿಸಬೇಕು ಮತ್ತು ಸಂವಿಧಾನದ ಚೌಕಟ್ಟಲ್ಲಿ ನಡ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಸರ್ಕಾರ ಆಚರಣೆ ಮಾಡ್ತು. ಬಹುಶಃ ಸಂದರ್ಭದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಇದರ ಆಶಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಬಾಪೂಜಿಯವರ ಶಿಲೆಯನ್ನು ಅನಾವರಣ ಮಾಡಿ ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ವರ್ಷ ಪೂರ್ತಿ ಈ ಕಾರ್ಯಕ್ರಮವನ್ನ ನಡೆಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ದೇಶದ ಆಳ್ವಿಕೆ, ನಮ್ಮನ್ನೇ ನಾವು ಆಳ್ವಿಕೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಪ್ರಜಾಪ್ರಭುತ್ವ ಮಾಡಿಕೊಟ್ಟಿದೆ. ಇವತ್ತು ಮತದಾರರು ತಮ್ಮ ರಾಜನನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನ ಮತದಾರರಿಗೆ ಕೊಟ್ಟಿದೆ. ಮತದಾರ ಆಯ್ಕೆ ಮಾಡಿರ್ತಕ್ಕಂಥ ರಾಜರಿಗೆ ಆಳ್ವಿಕೆ ಮಾಡ್ಲಿಕ್ಕೆ ಶಾಸಕಾಂಗವನ್ನು ಕೊಟ್ಟಿದೆ. ಆ ಶಾಸಕಾಂಗದ ಮೂಲಕ ದೇಶದ ಜನರ ಕಷ್ಟ ಸುಖಗಳನ್ನು ಅರಿಲಿಕ್ಕೆ, ಅವರೆಲ್ಲರ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಕಾರ್ಯಾಂಗವನ್ನು ಕೂಡ ಕೊಟ್ಟಿದೆ. ಇವರೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ನ್ಯಾಯಾಂಗವನ್ನು ಕೂಡ ಕೊಟ್ಟು ಸುಭದ್ರ ಸಂವಿಧಾನವನ್ನ ನಮಗೆ ಕೊಟ್ಟೋಗಿದ್ದಾರೆ. ಆ ಸಂವಿಧಾನದ ಆಶಯವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಅದನಿಗೆ ಜಾರಿಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಗೌರವಿಸ್ಬೇಕು, ಅದರ ತಳಹದಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ಕಳೆದ 76 ವರ್ಷಗಳಿಂದ ಚಾಲನೆಯಲ್ಲಿ ತಂದಿದೆ. ಬಹುಶಃ ಸಾಮಾಜಿಕ ನ್ಯಾಯ, ಜಾತ್ಯತೀತ ರಾಷ್ಟ್ರ ಇದು. ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಹಕ್ಕನ್ನ ಈ ಸಂವಿಧಾನ ಕೊಟ್ಟಿದೆ. ಇವತ್ತಿಂತ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲ ಸಮುದಾಯಗಳಿಗೆ ಮೇಲು ಕೀಳು ಇಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ಇವತ್ತು ನಮಗೆ ಆಳ್ವಿಕೆ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನೇ ನಾವು ಆಳ್ಕೆ ಇರ್ತಕ್ಕಂಥ ಈ ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯ ಚೌಕಟ್ಟಿನಲ್ಲಿ ನಮ್ಮನ್ನು ಆಳ್ವಿಕೆ ಮಾಡಿದ್ರೆ ದೇಶ ಸಮೃದ್ಧವಾಗಿರ್ತದೆ, ನಾಡು ಸಮೃದ್ಧವಾಗಿರ್ತದೆ, ನಾವು ಕೂಡ ಶಾಂತಿಯಾದ ಬಾಳ್ವೆಯನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ 76ನೇ ವರ್ಷದಲ್ಲಿ ಈ ಸಂವಿಧಾನವನ್ನ ಅಂಗೀಕರಿಸಿ ನಮ್ಮೆಲ್ಲರೂ ಕೂಡ ಅವತ್ತಿನ ನಾಯಕರುಗಳು
ಒಂದು ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ. ಅದೆಲ್ಲನೂ ಕೂಡ ಪಾಲನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಇಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ಕೂಡ ಗೌರವಿಸಿ ಸ್ವಾಗತಿಸಿ ಇದರ ಅಧೀನಲ್ಲಿ ನಡ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇವತ್ತು ತಾಲೂಕಿನಲ್ಲಿ ಸಮೃದ್ಧವಾದ ಆಡಳಿತ, ಸಮೃದ್ಧವಾದ ವ್ಯವಸ್ಥೆ, ಎಲ್ಲ ರಂಗದಲ್ಲೂ ಕೂಡ ಅಚ್ಚುಕಟ್ಟಾದ ಶಾಂತಿಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಈ ತಾಲೂಕಿನ ಜನ ಮತದಾರರು ಮತ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ಬಂದು ಮಾತನಾಡ್ಲಿಕ್ಕೆ ಅವಕಾಶ ಆಗಿದೆ. ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ನಮ್ಮ ಸಂವಿಧಾನನೇ. ಸಂವಿಧಾನದ ರಚನೆ ಆಗದೆ ಹೋಗಿದ್ರೆ ನಾವಿಲ್ಲಿ ಬಂದು ಶಾಸಕರಾಗಿ ನಿಮ್ಮ ಮುಂದೆ ನಿಂತು ಮಾತನಾಡ್ಲಿಕ್ಕೆ ಅವಕಾಶ ಆಗ್ತಾ ಇರಲ್ಲ ಅಂತ ಒಂದು ಸಂವಿಧಾನ ನಮ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ ಸಂವಿಧಾನದ ಚೌಕಟ್ಟನ್ನು ಇವತ್ತು ಮೀರಿ ನಾವು ಯಾರು ಕೂಡ ನಡ್ಕೊಳ್ಳೋಗಿಲ್ಲ. ಅಂತ ಸಂದರ್ಭದಲ್ಲಿ ತಾಲೂಕಿನ ಆಡಳಿತದ ವ್ಯವಸ್ಥೆಯನ್ನು ಕೂಡ ಸಂವಿಧಾನ ಚೌಕಟ್ಟಿನಲ್ಲಿ ನಡೀತಾ ಇದೆ. ಸಂವಿಧಾನದ ಆಶಯದಂತೆ ಕಾರ್ಯಾಂಗ ಏನು ನಮಗೆ ಸರ್ಕಾರ ಗುರಿಯನ್ನ ಕೊಟ್ಟಿದೆ, ಆ ಎಲ್ಲ ಗುರಿಗಳನ್ನ ದಾಖಲೆ ಮಾಡಿ ಇವತ್ತು ಜನರಿಗೆ ತಲುಪಿಸ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಆಡಳಿತದ ವ್ಯವಸ್ಥೆ ಕೂಡ ಸುಭದ್ರವಾಗಿ ಎಲ್ಲ ಇಲಾಖೆನೂ ಕೂಡ ನಡೀತಾ ಇದೆ. ಅಂತ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಒಂದು ಸುಭದ್ರವಾದ ಆಡಳಿತವನ್ನ ಈ ತಾಲೂಕಿನ ಮಹಾಜನತೆಗೆ ನೀಡಿ ಎಲ್ಲ ಜನರ ಒಂದು ಆಶೋತ್ತರಗಳನ್ನ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ದಿಕ್ಕಿನಲ್ಲಿ ತಮ್ಮ ದಿನದ 24 ಗಂಟೆ ಅವಧಿಯಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಸಮಯವನ್ನ ಈ ಜನರ ಸೇವೆಗೋಸ್ಕರ ಮುಡುಪಾಗಿಟ್ಟು ನಡ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸರ್ಕಾರ ಎಲ್ಲ ಇಲಾಖೆಗೂ ಕೂಡ ಒಂದು ಗುರಿಯನ್ನ ಕೊಟ್ಟಿದೆ. ಆ ಗುರಿ ತಲುಪತಕ್ಕಂಥ ಕೆಲಸವನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ತಮ್ಮ ಕಾರ್ಯವ್ಯಾಪ್ತಿನಲ್ಲಿ ನೆರವೇರಿಸಿಕೊಡ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ದಿವಸ ನಮ್ಮೆಲ್ಲ ಇಲಾಖೆ ಅಧಿಕಾರಿ ಮಿತ್ರರಿಗೆ ತಿಳಿಸಿ, ಇವತ್ತು ಈ 76ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿ ಬರ್ಲಿಕ್ಕೆ ತಾಲೂಕಿನ ಆಡಳಿತ ಕರೆ ಕೊಟ್ಟಿದ್ದರ ಮೇಲೆ ಇವತ್ತು ನಾವಿಲ್ಲಿ ಬಂದು ಈ ಸ್ವಾತಂತ್ರ್ಯೋತ್ಸವದ 76ನೇ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರೂ ಕೂಡ ಉದ್ದೇಶ ಮಾತಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ತಾಲೂಕಿನ ಆಡಳಿತ ವ್ಯವಸ್ಥೆ, ತಾಲೂಕಿನ ಎಲ್ಲ ಮಹಾಜನತೆಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಎಲ್ಲ ಅಧಿಕಾರಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಸಂವಿಧಾನವನ್ನು ಗೌರವಿಸಬೇಕು, ಸಂವಿಧಾನದ ರಚನೆ ಮಾಡಿರ್ತಕ್ಕಂಥ ಗೌರವದಿಂದ ಇರಬೇಕು, ಸಂವಿಧಾನದ ಚೌಕಟ್ಟಿನಲ್ಲಿ ನಾವಿರಬೇಕು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನು ನಿಯಮಗಳಿದಾವೆ ಅದರಂತೆ ನಡಿಬೇಕು. ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮವಾದಂತ ನಾವು ಸಂವಿಧಾನದ ರೀತಿಯಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಒಂದು ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲ ಬದ್ಧವಾಗಿ ನಮ್ಮ ಅಧಿಕಾರಿಗಳ ವರ್ಗದವರು ನಮ್ಮ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ಮತ್ತು ಜೊತೆಗೆ ಇಲಾಖೆಯಲ್ಲಿ ಸಹ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಜನತೆಗೆ, ಹೊಸದುರ್ಗ ತಾಲೂಕಿನ ಜನತೆಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮಾನ್ಯ ಶಾಸಕರಿಗೆ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯ ಒಂದು ಸಮಿತಿ ವತಿಯಿಂದ ಸನ್ಮಾನ. ಮುಂದಿನ ನೃತ್ಯ ಮೊದಲನೆಯದಾಗಿ ಅಶೋಕ ರಂಗಮಂದಿರ ಶಾಲೆಯ ವಿದ್ಯಾರ್ಥಿಗಳು